ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ ಅದರ 2ನೇ ವಾಕ್ಯ. ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು. ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಯೇಸುವಿನ ಬಳಿಯಲ್ಲಿ ಅನೇಕ ಜನರ ಗುಂಪು ಯಾವಾಗಲೂ ಬರ್ತಾಯಿದ್ರು, ಬಂದು ವಾಕ್ಯಗಳನ್ನು ಕೇಳ್ತಾಯಿದ್ರು. ಈ ಸಾರಿ 3 ದಿನ ಆದರೂ ಯೇಸು ಸ್ವಾಮಿ ವಾಕ್ಯ ಮಾತಾಡೋದು ನಿಲ್ಲಿಸ್ತಾ ಇಲ್ಲ, ಜನ ಹೋಗ್ತಾನೂ ಇಲ್ಲ. 3 ದಿನಗಳ ನಂತರ ತನ್ನ ಪ್ರಸಂಗವನ್ನು ನಿಲ್ಲಿಸಿದಾಗ, ತನ್ನ ವಾಕ್ಯಗಳನ್ನು ನಿಲ್ಲಿಸಿದಾಗ ಈಗ ಜನ ಹೋಗುವುದಕ್ಕೆ ಸಿದ್ಧವಾಗ್ತಾ ಇದ್ದಾರೆ, ಹೋಗುವುದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಂದು ಕೂಟದ ಆಶೀರ್ವಾದ ಹೇಳಿದ ತಕ್ಷಣ ಜನ ಎದ್ದೇಳುವ ಹಾಗೆ. ಇವತ್ತು ಹಂಗಲ್ಲ, ಮೀಟಿಂಗ್ ಮಧ್ಯದಲ್ಲೇ ಎದ್ದೋಗಿರ್ತಾರೆ. ಆದರೆ ಯೇಸು ಸ್ವಾಮಿಯ ವಾಕ್ಯಗಳನ್ನು ಕೇಳ್ತಾ ಕೂಟದ ಆಶೀರ್ವಾದದ ನಂತರ, ಅದು ಕೂಟ ಮುಗಿದ ನಂತರ ಅವರೆಲ್ಲೂ ಹೊರಡುವುದಕ್ಕೆ ತೀರ್ಮಾನ ಮಾಡಿದಾಗ ಯೇಸು ತನ್ನ ಶಿಷ್ಯರನ್ನ ಕರೀತಾ ಇದ್ದಾರೆ. ಇವ್ರನ್ನ ನೋಡಿದ ನನಗೆ ಕನಿಕರ ಆಗ್ತಾ ಇದೆ. ಯಾಕೆ? 3 ದಿವಸಗಳಿಂದ ಅವ್ರು ನನ್ನ ಬಳಿಯಲ್ಲಿ ಕೂತಿದ್ದಾರೆ, ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಅವ್ರು ನನ್ನ ಬಳಿಯಲ್ಲಿ ವಾಕ್ಯವನ್ನು ಕೇಳ್ತಾನೇ ಇದ್ದಾರೆ. ಇವ್ರನ್ನ ಹೀಗೆ ಕಳಿಸ್ಬಿಟ್ರೆ ಇವರು ದಾರಿಯಲ್ಲಿ ಬಳಲಿ ಬಿದ್ದೋಗ್ಬಿಡ್ತಾರೆ. ಅಕಸ್ಮಾತ್ ಇವರು ದಾರಿಯಲ್ಲಿ ಸುಸ್ತಾಗಿ ಬಿದ್ದರೆ ಯಾರಾದರೂ ಕೇಳ್ತಾರೆ, ಏನಾಯಿತು ನಿನಗೆ? ನಾನು ಯೇಸು ಸ್ವಾಮಿ ಮೀಟಿಂಗಿಗೆ ಹೋಗಿದ್ದೆ, ಆಮೇಲೆ ಏನೂ ತಿಂದಿಲ್ಲ 3 ದಿವಸದಿಂದ, ಬರೋ ದಾರಿಯಲ್ಲಿ ಸುಸ್ತಾಗಿ ಬಿದ್ದೋದೆ. ಆಗ ಅವಮಾನ ಯೇಸುವಿಗೆ. ಆದ್ದರಿಂದ ಯೇಸು ತೀರ್ಮಾನ ಮಾಡಿದ್ರು, ಇಲ್ಲ, ಇವರ ಮೇಲೆ ಕನಿಕರ ಇದೆ, ಮಾತ್ರವಲ್ಲ ನನಗೆ ಅವಮಾನ ಆಗುತ್ತೆ ಅನ್ನೋ ಮುಖ್ಯ ಅಲ್ಲ, ವಿಷಯ ಅಲ್ಲ, ಇವರಿಗೆ ಆಹಾರ ಕೊಟ್ಟು ಕಳಿಸ್ಬೇಕು ಅನ್ನೋದು ಯೇಸು ಸ್ವಾಮಿಯ ಒಂದು ತೀರ್ಮಾನ. ಇಂದು ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ಜೀವಿತವನ್ನು ನೋಡಿ ಕನಿಕರ ಪಡುವಂತಹ ಒಬ್ಬ ದೇವರಿದ್ದಾನೆ. ಯಾರಿಗೂ ನಿನ್ನ ಮೇಲೆ ಕನಿಕರ ಬರಲ್ಲ, ಆದರೆ ನಿನ್ನನ್ನು ನೋಡಿ ಕನಿಕರ ಪಡುವಂತಹ ಒಬ್ಬ ಯೇಸು ಇದ್ದಾನೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದುವಾಗ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬರ್ತಾನೆ. 1:40 ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಕೇಳಿದಾಗ ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ತಾ ಇದ್ದಾರೆ. ಯಾರೂ ಮುಟ್ಟಕ್ಕೆ ಇಷ್ಟಪಡದೇ ಇರುವಂತಹ ಒಬ್ಬ ಕುಷ್ಠರೋಗಿ, ಅವರ ಮನೆಯವರಾಗಲಿ, ಅವರ ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ಯಾರೂ ಅವನನ್ನು ನೋಡಿ ಕನಿಕರ ಪಡ್ತಾ ಇಲ್ಲ, ಅವನನ್ನು ಮುಟ್ತಾ ಇಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಅವನನ್ನು ನೋಡಿ ಕನಿಕರ ಪಡ್ತಾ ಇದ್ದಾರೆ. ನನ್ನ ಜೀವಿತದಲ್ಲಿ ಎಲ್ಲರೂ ನಮಗೆ ವಿರುದ್ಧವಾಗಿ ನಿಲ್ಲುವಾಗ, ನಮ್ಮ ಸಂಗಡ ನಿಲ್ಲದೇ ಇರುವಾಗ, ನಮ್ಮನ್ನು ನೋಡಿ ಕನಿಕರ ಪಡದೆ ಇರುವಂಥ ಸನ್ನಿವೇಶದಲ್ಲೂ ನಮ್ಮ ಜೊತೆಯಲ್ಲಿ ನಿಂತು ಕನಿಕರಪಟ್ಟು ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥ ಮಾಡಿದಂಥ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ಇವರು 3 ದಿವಸದಿಂದ ನನ್ನ ಜೊತೆ ಇದ್ದಾರೆ, ಇವರಿಗೆ ಆಹಾರ ಕೊಡಬೇಕು. ಇವರಿಗೇನಾದರೂ ಕೊಡದಲ್ಲೇ ಕಳಿಸಿದ್ರೆ ಅದು ಸರಿಯಾಗಲ್ಲ. ನಾವು ಮುಂದಿನ ವಾಕ್ಯಗಳಲ್ಲಿ ಓದ್ತೇವೆ, ರೊಟ್ಟಿ ತರ್ತಾರೆ, ಆ ರೊಟ್ಟಿಯಿಂದ 4,000 ಜನಕ್ಕೆ 7 ರೊಟ್ಟಿ ಮತ್ತು ಕೆಲವು ಮೀನುಗಳು ಇದೆ. ಅದರಿಂದ ಯೇಸು ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಅವರು ತಿಂದು ತೃಪ್ತರಾಗಿ ಅವರು ಹಿಂದಿರುಗಿ ಹೋಗ್ತಾ ಇದ್ದಾರೆ. 4,000ಕ್ಕಿಂತ ಹೆಚ್ಚು ಗಂಡಸರಿದ್ದಾರೆ, ಹೆಂಗಸರು, ಮಕ್ಕಳು ಎಲ್ಲ ಬೇರೆ ಇದ್ದಾರೆ. ಆದರೆ ಅಲ್ಲಿ ನಾವು ನೋಡ್ತೀವಿ, ಯೇಸು ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಯೇಸು ಅವರನ್ನು ತೃಪ್ತರಾಗಿ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಗುವೆ, ಈ ಲೋಕದಲ್ಲಿ ನಿನ್ನ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿನ್ನ ದುಃಖವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಇರ್ಬೋದು. ಎಲ್ಲರೂ ನಿನಗೆ ವಿರುದ್ಧವಾಗಿ ನಿಲ್ಬೋದು, ಎಲ್ಲರೂ ನಿನ್ನಿಂದ ದೂರ ಆಗ್ಬೋದು. ಆದರೆ ನಿನ್ನನ್ನು ನೋಡಿ ಕನಿಕರ ಪಡುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಕನಿಕರಪಟ್ಟು ಹೋಗುವುದು ಮಾತ್ರವಲ್ಲ, ನಿನ್ನ ಜೀವಿತದ ಸಮಸ್ಯೆಗೆ ಪರಿಹಾರವನ್ನು ಕೊಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಬಿಡುಗಡೆಯನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ಈ ಲೋಕದಲ್ಲಿ ಯಾರು ಕನಿಕರ ಪಡಲಿಲ್ಲ ಅಂದರೂ
ನಿರಾಶೆ ಪಡಬೇಡ. ನಿನ್ನನ್ನು ನೋಡುವಂತಹ ಒಂದು ಸ್ವರ್ಗ ಇದೆ. ನಿನ್ನನ್ನು ನೋಡುವಂತಹ ಒಬ್ಬ ದೇವರಿದ್ದಾನೆ. ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳು, ಸ್ವಾಮಿ, ನಾನು ನಿನ್ನ ಮುಖವನ್ನು ನೋಡ್ತೇನೆ. ಕುಷ್ಠರೋಗಿಯನ್ನು ಕನಿಕರಿಸುವುದಕ್ಕೆ ಯಾರೂ ಇರಲಿಲ್ಲ, ಆದರೆ ಯೇಸು ಅವನನ್ನು ನೋಡಿ ಕನಿಕರ ಪಡ್ತಾ ಇದ್ದಾರೆ. ಈ ಜನ ಇಷ್ಟು ದಿವಸ ಇದ್ದು ವಾಕ್ಯ ಕೇಳಿ ಹೋಗಬೇಕಾದ್ರೆ ಶಿಷ್ಯರಿಗೂ ಕನಿಕರ ಬರಲಿಲ್ಲ. ಅವ್ರನ್ನ ಕಳಿಸ್ಬಿಡು, ಅವ್ರು ಹೋಗಲಿ ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಅವ್ರು ನಾನು ಹಾಗೆ ಕಳಿಸಲ್ಲ. ಕಳಿಸಿದ್ರೆ ಅವ್ರು ದಾರಿಯಲ್ಲಿ ಬಿದ್ದು ಹೋಗ್ತಾರೆ. ಅವರಿಗೆ ಆತ್ಮಿಕ ವಾಕ್ಯ ಕೊಟ್ಟಿದ್ದೀನಿ, ಆದರೆ ಶಾರೀರಿಕ ಆಹಾರ ಕೊಟ್ಟಿಲ್ಲ ಅಂದರೆ, ಆತ್ಮಿಕ ಆಹಾರವನ್ನು ಕೊಟ್ಟಿದ್ದೇನೆ, ಶಾರೀರಿಕ ಆಹಾರ ಕೊಟ್ಟಿಲ್ಲ ಅಂದರೆ ಸರಿಯಾಗಲ್ಲ. ಹೌದು, ನಿನ್ನ ಜೀವಿತದಲ್ಲಿ ನಿನ್ನ ಕುರಿತು ಕನಿಕರವುಳ್ಳ, ಪ್ರೀತಿಯುಳ್ಳ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆತನಲ್ಲಿ ಆಶ್ರಯಿಸು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ನಮ್ಮನ್ನು ನೋಡಿ ಕನಿಕರ ಪಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.